ಒಬ್ಬ ಹುಡುಗ ಹುಡುಗಿಯ ಮಧ್ಯೆ ಪ್ರೇಮ ಸಂಬಂಧ ಇದ್ದಾಗ ಏನೇನೆಲ್ಲ ಆಗುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಇಬ್ಬರ ಮಧ್ಯೆ ಒಂದು ಸಂಪರ್ಕ ಇರುತ್ತೆ, ಸುತ್ತಾಡ್ತಾರೆ, ಓಡಾಡ್ತಾರೆ, ನಂತರ ಸಮಾಜವನ್ನು ಒಪ್ಪಿಸಿ ಮದುವೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಅದು ಸಾಧ್ಯ ಆಗದಿದ್ದಾಗ ತಮ್ಮ ದಾರಿ ತಾವು ನೋಡ್ಕೊಳ್ತಾರೆ. ಹಾಗಾದರೆ ಇಬ್ಬರು ಹುಡುಗಿಯರ ಮಧ್ಯೆ ಪ್ರೀತಿಯಾದಾಗಲೂ ಕೂಡ ಹಾಗೆ ಇರುತ್ತಾ? ನಾನು ಅವರಿಂದ ತಿಳ್ಕೊಳ್ಳೋಕೆ ഇഷ്ടപ്പെടുന്നു. സോ ഹൗ എക്സാക്ട്ലി ഡിഡ് യുവർ ലവ് സ്റ്റാർട്ടഡ്? അങ്ങനെയൊന്നുമില്ലായിരുന്നു. ഞങ്ങൾ ചെറുപ്പം മുതലേ അറിയുന്ന ആളായതുകൊണ്ട് എപ്പോഴും അങ്ങനെ സംസാരിക്കുകയും ചെയ്യുന്നു. പിന്നെ അങ്ങനെ കൂടുതൽ സംസാരിച്ച് നല്ല ബെസ്റ്റ് ഫ്രണ്ട്സ് ആയിരുന്നു ഞങ്ങൾ. പക്ഷെ ഞങ്ങൾ ഫോണിലൂടെ കോണ്ടാക്ട് ചെയ്യായിരുന്നു. പിന്നെ അധികം ഞങ്ങൾ കത്തിലൂടെയാണ് ഞങ്ങൾ സംസാരിക്കാറ്. ಕುಮಾರ್ ಅವರೇ, ಕಾನೂನು ಎಷ್ಟರ ಮಟ್ಟಿಗೆ ಇಂಟರ್ಫಿಯರ್ ಆಗುತ್ತೆ ಈ ವಿಷಯದಲ್ಲಿ? ನಿಸರ್ಗ ಇವರಿಬ್ಬರಿಗೆ ಮಗು ಮಾಡಿಕೊಳ್ಳುವಂಥ ಯಾವುದೇ ಅವಕಾಶ ಕೊಟ್ಟಿಲ್ಲ. ಒಂದು ವೇಳೆ ಇವ್ರನ್ನ ಒಂದು ಮಗುನ ನಾವು ಅಡಾಪ್ಟ್ ಮಾಡ್ಕೋತೀವಿ ಅಂತ ಡಿಸೈಡ್ ಮಾಡಿದ್ರು, ಒಂದು ಮಗು ದತ್ತಕ್ಕೆ ತಗೋಬೇಕು ಅಂತ, ಅದು ಕಾನೂನಿನ ಪ್ರಕಾರ ಸಾಧ್ಯನಾ? ಹೌದು, ಅವರು ಕಾನೂನಿನ ಪ್ರಕಾರ ಅವರು ಒಬ್ಬ ಮಗುವನ್ನು ದತ್ತು ತಗೋಬೋದು. ಅವರಿಬ್ಬರು ಸ್ವಾವಲಂಬಿಗಳಾಗಿ ಅವರು ಅಷ್ಟಿಗೆ ಅವರು ಸ್ವತಂತ್ರವಾಗಿ ಅವ್ರು ಬದುಕಲಿಕ್ಕೆ ಅವಕಾಶ ಇದೆ. ಆದರೆ ದತ್ತು ತಗೋಬೇಕು ಅಂತಂದರೆ ಮಗುನ ಒಂದು ಏಜ್ ಲಿಮಿಟ್ಸ್ ಇದೆ. ಓಕೆ, ಒಂದು ಆಪೋಸಿಟ್ ಜೆಂಡರ್ ತೊಗೋಬೇಕು ಅಂತಂದರೆ ಇಷ್ಟು ವರ್ಷದಿಂದ ಇಷ್ಟು ವರ್ಷ ಅವರಿಗೆ ಡಿಫ್ರೆನ್ಸ್ ಇರಬೇಕು, ಏಜ್ ಡಿಫ್ರೆನ್ಸು. ಮತ್ತು ಸೇಮ್ ಜೆಂಡರ್ ಮಗುನ ನಾವು ಅವರು ದತ್ತು ತೊಗೋಬೇಕು ಅಂತಂದರೆ ಇಷ್ಟು ವರ್ಷದಿಂದ ಇಷ್ಟು ವರ್ಷ ಏಜ್ ಡಿಫ್ರೆನ್ಸ್ ಇರಬೇಕು ಅಂತ ಇದೆ. ಅದನ್ನು ಆ ಕಾನೂನಿನ ಪ್ರಕಾರ ಅವರು ಒಬ್ಬ ಮಗುನ ದತ್ತು ತಗೊಂಡು ಅವ್ರನ್ನ ಸಾಕ್ಕೊಂಡು ಅವರು ಸಮಾಜದಲ್ಲಿ ಬದುಕಲಿಕ್ಕೆ ಮುಕ್ತವಾದಂಥ ಒಂದು ಅವಕಾಶ ಇದೆ. ಮನೋಹರ್ ಅವರೇ, ನಿಮ್ಮ ಸಂಗಮ ಸಂಸ್ಥೆ ಶುರುವಾಗಿ 14 ವರ್ಷ ಆಯಿತು. ಹೌದು. ಎಷ್ಟು ಜನ ಸಲಿಂಗಿಗಳು ನಿಮ್ಮ ಸಂಪರ್ಕದಲ್ಲಿದ್ದಾರೆ? ಆದರೆ ಸಲಿಂಗಕಾಮಿ ಗಂಡಸರು ಮತ್ತು ದುಲಿಂಗಕಾಮಿಗಳು ಕನಿಷ್ಠ ಅಂದರೆ ಒಂದು 30,000 ಜನ ನಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. 30,000? ಹೌದು. ಶ್ರುತಿ ಆ್ಯಂಡ್ ಶರಣ್ಯ, ಸೊ ಯು ಹ್ಯಾವ್ ರೇಸ್ಡ್ ವಾಯ್ಸ್ ಅಗೇನ್ಸ್ಟ್ ಯುವರ್ ಪೇರೆಂಟ್ಸ್. They have filed a complaint against you. Her parents have filed a complaint against you. Police have come in search of you. What do you want to say to your parents through our channel? അവരുടെ അടുത്ത് എനിക്ക് സ്നേഹമുണ്ട്. പക്ഷേ എന്നെ എൻ്റെ രീതിയിൽ സ്വതന്ത്രമായി ജീവിക്കാൻ നിങ്ങൾ അനുവദിക്കണം. ഞങ്ങൾ ഒരുമിച്ച് ജീവിക്കാൻ തീരുമാനിച്ചു. ഇവിടെ സംഗമയുടെ സപ്പോർട്ടോടു കൂടി ഇവിടെ ജീവിക്കും. ಅಕ್ಸೆಪ್ಟ್ ചെയ്യണം എന്നാണ് ആഗ്രഹിക്കുന്നത്. ಸೊ ಸಂಗಮ ಸಂಸ್ಥೆ ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ? ನಾವು ಒಂದು ಏನು ಮಾಡ್ತೀವಿ ಅಂದರೆ ಸ್ಟಾರ್ಟಿಂಗಲ್ಲಿ ಅವರಿಗೆ ಇಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂದರೆ ಅವರಿಗೆ ಕನ್ನಡ ಗೊತ್ತಾಗಬೇಕಾಗತ್ತೆ. ಎಸ್. ಪ್ಲಸ್ ಕೆಲಸ ಬೇಕಾದರೆ ಕಂಪ್ಯೂಟರ್ ಸ್ಕಿಲ್ಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ತುಂಬ ಮುಖ್ಯ ಆಗುತ್ತೆ. ನಾವು ಮೇಯ್ನಾಗಿ ಈ ಸ್ಕಿಲ್ಲಿಗೆ ಸಪೋರ್ಟ್ ಮಾಡ್ತೀವಿ ನಾವು. ಓಕೆ. ಪ್ಲಸ್ ಎಜುಕೇಷನ್ ಕಂಟಿನ್ಯೂ ಮಾಡಬೇಕಾದ್ರೆ ಆ ಸಪೋರ್ಟ್ ಮಾಡ್ತೀವಿ. ಸೊ ಕುಮಾರ್ ಅವರೇ, ಇಬ್ಬರು ಹುಡುಗಿಯರಿಗೆ ಕಾನೂನಿನ ರಕ್ಷಣೆ ಎಷ್ಟರ ಮಟ್ಟಿಗೆ ಸಿಗುತ್ತೆ? ಇಲ್ಲ, ಈಗ ಅವರು ಇಬ್ಬರು ವಯಸ್ಕರಾಗಿರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದಂಥ ಪನಿಷ್ ಮಾಡಲಿಕ್ಕೆ ಬರೋದಿಲ್ಲ. ಅವರು ಈ ಮೊನ್ನೆ ಪೊಲೀಸ್ನವ್ರು ಇಲ್ಲಿ ಅವ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಇವ್ರು ಸ್ಟೇಟ್ಮೆಂಟ್ ತೊಗೊಂಡೋಗಿ ಇವ್ರು ಸ್ಟೇಟ್ಮೆಂಟ್ ಆಧಾರಮೇಲೆ ಅವ್ರು ಅದನ್ನು ಕ್ಲೋಸ್ ಮಾಡಬೇಕಾಗಿತ್ತು. ನನಗನ್ಸಿದ ಮಟ್ಟಿಗೆ ಇವ್ರು ಏನಾದರೂ ಈಗ ಕೇರಳ ಹೈಕೋರ್ಟಲ್ಲಿ ಒಂದು ABS ಕಾರ್ಪಸ್ ಹಾಕಿದ್ದಾರೆ ಅಂತಂದರೆ ಅವ್ರ ತಂದೆ ಮೋಸ್ಟ್ಲಿ ವಿಷಯನ ಸಪ್ರೆಸ್ ಮಾಡಿ ಕೋರ್ಟ್ಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಕೇಸ್ ಹಾಕಿರ್ಬೋದು ಅಂತ ನನ್ನ ಅನಿಸಿಕೆ. ಆದರೆ ಇವರಿಬ್ಬರಿಗೂ ಕಾನೂನಿನ ಅಡಿಯಲ್ಲಿ ಸಂಪೂರ್ಣವಾದಂಥ ರಕ್ಷಣೆಯನ್ನು ಸಿಗ್ತದೆ. ಓಕೆ. ಸೊ ಧನ್ಯವಾದಗಳು ತಮ್ಮಿಬ್ಬರಿಗೂ ನಮ್ಮ ಸ್ಟುಡಿಯೋಗೆ ಬಂದಿಷ್ಟೆಲ್ಲ ಮಾಹಿತಿಗಳನ್ನು ಹಂಚಿಕೊಂಡಿದ್ದಕ್ಕೆ. ಸೊ ಶ್ರುತಿ ಆ್ಯಂಡ್ ಶರಣ್ಯ, ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ವಿ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಸಮಾಜ ತುಂಬ ಬದಲಾಗಬೇಕು, ಸಲಿಂಗಿಗಳನ್ನು ಇವರು ಕೂಡ ನಮ್ಮವರು ಅಂತ ಒಪ್ಪಿಕೊಳ್ಳುವಂತಹ ಸನ್ನಿವೇಶ ಬರೋದಕ್ಕೆ. ಚರ್ಚೆಯ ಮಧ್ಯಭಾಗದಲ್ಲಿ ನಾನೊಂದು ಮಾತನ್ನು ಹೇಳಿದೆ. ಶಾನನ್ ಮತ್ತು ಸೀಮಾ ಭಾರತೀಯ ಮೂಲದವಳು, ಶಾನನ್ ಅಮೆರಿಕ ಮೂಲದವಳು. ಲಾಸ್ ಏಂಜಲೀಸ್ನಲ್ಲಿ ಮದುವೆ ಮಾಡಿಕೊಂಡ್ರು. ಎರಡೂ ಕುಟುಂಬದವರು ಬಂದು ನಿಂತ್ಕೊಂಡು ಅತ್ಯಂತ ಸಂಪ್ರದಾಯಬದ್ಧವಾಗಿ ಮತ್ತು ಅದ್ಧೂರಿಯಾಗಿ ಮದುವೆಯನ್ನು ನಡೆಸಿಕೊಟ್ರು. ಅಂಥದ್ದೊಂದು ಸನ್ನಿವೇಶ ಭಾರತದಲ್ಲಿ ಬರೋದಕ್ಕೆ ಎಷ್ಟು ಶತಮಾನಗಳು ಕಳೆಯಬೇಕೋ ಗೊತ್ತಿಲ್ಲ. ಏನೇ ಆಗಲಿ, ಈ ಇಬ್ಬರು ಹುಡುಗಿಯರ ಜೀವನ ಸುಖಕರವಾಗಿರಲಿ ಅಂತ ಹಾರೈಸ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.